ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಮಳೆಗಾಲದ ತಿಂಡಿ ಹಲಸಿನ ಹಣ್ಣಿನ ಗಾರಿಗೆ ಮಾಡಿದ್ದೇನೆ. ತುಂಬಾನೇ ಟೇಸ್ಟಿಯಾದ ತಿಂಡಿ ಇದು. ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಮಳೆಗಾಲದಲ್ಲಿ ಹಲಸಿನ ಹಣ್ಣು ಹೆಚ್ಚಾಗಿ ಸಿಗ್ತದಲ್ಲ, ಹಾಗೆ ಹಲಸಿನ ಹಣ್ಣಿನ ಗಾರಿಗೆ ಗಟ್ಟಿ ಎಲ್ಲ ಮಂಗಳೂರು ಸೈಡ್ ಮಾಡ್ತಾರೆ. ಬೇರೆ ಕಡೆಯೂ ಮಾಡ್ತಾರೆ. ಇದಕ್ಕೆ ಹೆಸರು ಮುಳ್ಕ ಅಂತ ಹೇಳ್ತಾರೆ. ನಮ್ಮ ಮಂಗಳೂರು ಸೈಡಲ್ಲಿ ಇದಕ್ಕೆ ಗಾರಿಗೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಾನು ಗಾರಿಗೆ ಮಾಡಿದ್ದೇನೆ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಇದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 1.5 ಗ್ಲಾಸಿನಷ್ಟು ದೋಸೆ ಅಕ್ಕಿ, ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅದು ಚಂದ ಮಾಡಿ ತೊಳೆದು 1 ತಾಸುಗಳ ಕಾಲ ನೆನೆ ಹಾಕಬೇಕು. ನೆನೆ ಹಾಕಲು ಇಟ್ಟಿದ್ದೇನೆ ನಾನು. ಈಗ ಹಲಸಿನ ಹಣ್ಣು ಇಲ್ಲಿ ನಾನು ಒಂದು 15 ಹಲಸಿನ ಹಣ್ಣು ತೆಗೆದುಕೊಂಡಿದ್ದೇನೆ. ಅದರದ್ದು ಬೀಜವನ್ನು ಸಪರೇಟ್ ಮಾಡಬೇಕು. ಆನಂತರ ಅದನ್ನೊಂದು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಏಲಕ್ಕಿ 1 ಅಥವಾ 2 ಹಾಕಬೇಕು. ಅರ್ಧ ಚಮಚದಷ್ಟು ನಾನು ಒಳ್ಳೆ ಮೆಣಸು ಕರಿಮೆಣಸನ್ನು ಹಾಕ್ತಾ ಇದ್ದೇನೆ. ಒಳ್ಳೆ ಮೆಣಸು ಹಾಕುವುದರಿಂದ ಸ್ವಲ್ಪ ಖಾರ ಸಿಹಿ ಎಲ್ಲ ಒಳ್ಳೆ ಟೇಸ್ಟ್ ಕೊಡ್ತದೆ. ಅದಕ್ಕೋಸ್ಕರ ಒಳ್ಳೆ ಮೆಣಸನ್ನು ಹಾಕುದು. ಈಗ ಅದಕ್ಕೆ ನಾನು 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. 1 ಕಪ್ಪಿನಷ್ಟು ತೆಂಗಿನ ತುರಿ ಬೇಕು ಇದಕ್ಕೆ. ಜೊತೆಗೆ 1 ಕಪ್ ಅಷ್ಟು ಬೆಲ್ಲವನ್ನು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನು ಹಾಕಬೇಕು. ಇದನ್ನು ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡೋಣ. ಇಲ್ಲಿ ನೀರು ಹಾಕ್ಲಿಕ್ಕಿಲ್ಲ. ನೋಡಿ, ಗ್ರೈಂಡ್ ಮಾಡಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ನಾನು ತೆಗೆದು ಹಾಕ್ತಾ ಇದ್ದೇನೆ. ಈಗ ಇದೇ ಮಿಕ್ಸರ್ ಜಾರಿಗೆ ನೆನೆ ಹಾಕಿದ ಅಕ್ಕಿಯನ್ನು ಹಾಕಬೇಕು. ಇದಕ್ಕೆ ಕೂಡ ನೀರು ಹಾಕಲಿಕ್ಕಿಲ್ಲ, ಹಾಗೆ ಗ್ರೈಂಡ್ ಮಾಡಬೇಕು. ಈ ಅಕ್ಕಿಯನ್ನು ನುಣ್ಣಗೆ ರುಬ್ಬಬೇಕು. ನೋಡಿ, ರುಬ್ಬಿ ಆಗಿದೆ. ಆಗ ತೆಗೆದಿಟ್ಟಂತ ಹಲಸಿನ ಹಣ್ಣಿಗೆ ನಾನು ಇದನ್ನು ಸೇರಿಸ್ತಾ ಇದ್ದೇನೆ. ಬೆಲ್ಲ ಮಿಕ್ಸ್ ಮಾಡಿದ ಹಲಸಿನ ಹಣ್ಣಿಗೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಸೇರಿಸಿದ ಮೇಲೆ ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ನಿಮಗೆ ಇದು ತೆಳ್ಳಗೆ ಅನಿಸಿದರೆ ಸ್ವಲ್ಪ ರವೆಯನ್ನು ಕೂಡ ಸೇರಿಸಬಹುದು. ನಾನಿಲ್ಲಿ ರವೆ ಹಾಕ್ತಾ ಇಲ್ಲ. ರವೆ ಸೇರಿಸಿದರೆ ಅದು ಸ್ವಲ್ಪ ಗಟ್ಟಿ ಆಗುತ್ತದೆ, ಆದ್ರಿಂದ ನಾನು ರವೆಯನ್ನು ಹಾಕ್ತಾ ಇಲ್ಲ. ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಟು ಬಿಡೋಣ. ಈಗ ನಾನು ಒಂದು ಬಾಣಲೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ಕಪ್ಪಿನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೆ. ನೀವು ಯಾವುದೇ ಎಣ್ಣೆಯನ್ನು ಯೂಸ್ ಮಾಡಬಹುದು. ಎಣ್ಣೆ ಬಿಸಿಯಾದ ಬಳಿಕ ಇದನ್ನು ಒಂದು ಚಮಚದಷ್ಟು ಹಿಟ್ಟನ್ನು ಎಣ್ಣೆಗೆ ಹಾಕಬೇಕು. ಇದು ಮಧ್ಯಮ ಉರಿಯಲ್ಲಿ ಒಂದು 5 ನಿಮಿಷಗಳ ಕಾಲ ಹಾಗೆ ಕಾಯಲು ಬಿಡೋಣ. ಆನಂತರ ಇದನ್ನು ತಿರುಗಿಸಿ ಇನ್ನೊಂದು ಬದಿ ಕೂಡ ಕಾಯಿಸಬೇಕು. ಇನ್ನೊಂದು ಬದಿ ಕೂಡ ಕಾಯಿಸ್ತಾ ಇದ್ದೇನೆ. ಇನ್ನೊಂದು ಬದಿ ಕೂಡ ಫ್ರೈ ಆಯಿತು. ಈಗ ನೋಡಿ, ತಯಾರಾಗ್ತಾ ಉಂಟು ನಮ್ಮ ಹಲಸಿನ ಹಣ್ಣಿನ ಗಾರಿಗೆ. ಇದು ತುಂಬಾನೇ ರುಚಿಯಾಗಿ ಇರುತ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹೊರಗಡೆ ಜೋರು ಮಳೆ ಬರುವಾಗ ಇದು ಬಿಸಿ ಬಿಸಿಯಾಗಿ ತಿನ್ನಲು ತುಂಬಾನೇ ಟೇಸ್ಟಿಯಾಗಿರುತ್ತದೆ. ಹೊರಗಡೆ ಮಳೆ ಕೂಡ ಬರ್ತಾ ಉಂಟು.
ಹಲಸಿನ ಹಣ್ಣಿನ ಗಾರಿಗೆ ಫ್ರೈ ಆಗಿದೆ. ಇದನ್ನು ಈಗ ಒಂದು ಪಾತ್ರೆಗೆ ನಾನು ಹಾಕ್ತಾ ಇದ್ದೇನೆ. ಈಗ ಇನ್ನೊಂದು ಸಲ ಹಲಸಿನ ಹಣ್ಣಿನ ಗಾರಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು. ಎಲ್ಲಾ ಹಿಟ್ಟನ್ನು ಹಾಗೆ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ಅದೇ ರೀತಿ ಒಂದು ಬದಿ ಫ್ರೈ ಆದ ಕೂಡಲೇ ಇನ್ನೊಂದು ಬದಿ ಕೂಡ ಫ್ರೈ ಮಾಡಿ ಆಮೇಲೆ ಒಂದು ಪ್ಲೇಟಿಗೆ ಅದನ್ನು ತೆಗೆಯಬೇಕು. ಕಲರ್ ನೋಡಿ ಎಷ್ಟು ಚಂದ ಬಂದಿದೆ. ಇದು ಹೊರಗೆ ಕ್ರಿಸ್ಪಿ, ಒಳಗೆ ಸಾಫ್ಟ್ ಆಗಿರ್ತದೆ. ತುಂಬಾನೇ ಟೇಸ್ಟಿ ಆಗಿರುತ್ತದೆ. ನೀವು ಕೂಡ ಟ್ರೈ ಮಾಡಿ. ಈಗ ನೋಡಿ ತಯಾರಾಗಿದೆ ನಮ್ಮ ಹಲಸಿನ ಹಣ್ಣಿನ ಗಾರಿಗೆ. ಈ ವಿಡಿಯೋ ಇಷ್ಟವಾದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಹಲಸಿನ ಹಣ್ಣಿನ ಗಾರಿಗೆಯನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ.